ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರಿನ ದೇವರಾಜ್ ಮೊಹಲ್ಲಾದ ನಾರಾಯಣ ಶಾಸ್ತ್ರಿಯಲ್ಲಿರುವಂತಹ ವಿವೇಕ ಸ್ಮಾರಕ ಉದ್ಘಾಟನೆ ನಡೆಯಲಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ವಿವೇಕ ಸ್ಮಾರಕವನ್ನು ಮೈಸೂರಿನ ದೇವರಾಜ ಮೊಹಲ್ಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. 1892ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರು ವಾಸ್ತವ್ಯವನ್ನು ಹೂಡಿದ್ರು. ಅದರ ನೆನಪಿನಾರ್ಥವಾಗಿ ಇಲ್ಲಿ ವಿವೇಕ ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥದ್ದು. ಸಾಕಷ್ಟು ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತೇಳಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಸೊ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ 1ರಂದು ಈ ಒಂದು ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರಣಕ್ಕಾಗಿ ಸಾಕಷ್ಟು ಭರದ ಸಿದ್ಧತೆಗಳನ್ನ ಇಲ್ಲಿ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಮಹಾರಾಜ್ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಧಾನಿ ಮೋದಿಯವರು ಬಂದು ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಏನೆಲ್ಲ ಕಾರ್ಯಕ್ರಮ? ನಮ್ಮ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಆಗಸ್ಟ್ 1 ಶನಿವಾರದಂದು ಈ ವಿವೇಕ ಸ್ಮಾರಕಕ್ಕೆ ಮಧ್ಯಾಹ್ನ 3:30ಕ್ಕೆ ಬರಲಿದ್ದಾರೆ. ಆಮೇಲೆ ಇಲ್ಲಿ ಒಳಗೆ ಬಂದ ಮೇಲೆ ಅವರು ಇಲ್ಲಿಯ ಹಳೆಯ ಶಿವ ದೇವಸ್ಥಾನ, ಆಮೇಲೆ ಸ್ವಾಮಿ ವಿವೇಕಾನಂದರು ತಂಗಿದ್ದ ಆ ಕನ್ಸರ್ವ್ ಮಾಡಿದಂಥ ಆ ಒಂದು ನಿಲಯ, ಅಲ್ಲಿರುವ ಒಳಗಿನ ಎಕ್ಸಿಬಿಷನ್ಸು, ಆಮೇಲೆ ಯಾವ ಕೋಣೆಯಲ್ಲಿ ಸ್ವಾಮಿ ವಿವೇಕಾನಂದರು ತಂಗಿದ್ದು ಅಂತ ಎನ್ನಲಾಗಿದೆ ಅಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಪುಷ್ಪಾಂಜಲಿ ಕೊಟ್ಟು, ಆಮೇಲೆ ಅವರಿಗೆ ಸರಿ ಅಂತ ಕಂಡ್ರೆ 1-2 ನಿಮಿಷ ಅವರಲ್ಲಿ ಧ್ಯಾನ ಮಾಡಿ ಅಲ್ಲಿಂದ ಹೊರಗೆ ಬಂದು ಮುಖ್ಯ ವಿವೇಕ ಸ್ಮಾರಕ ಅಂತ ಹೇಳಿದರೆ ಯುವ ಸಾಂಸ್ಕೃತಿಕ ಕೇಂದ್ರವನ್ನು ಯಾವ್ದು ಮಾಡಿದ್ದೇವೆ, ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಕೇಂದ್ರ, ಅದನ್ನು ಅವರು ರಿಬ್ಬನ್ ಅಂಟೈ ಮಾಡಿ ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲಿ ಅನೇಕ ಗಣ್ಯರು, ಅವ್ರ ಜೊತೆಗೆ ಘನತೆವೆತ್ತ ಕರ್ನಾಟಕದ ರಾಜ್ಯಪಾಲರು ಮತ್ತು ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೆಲ್ಲ ಬರಲಿದ್ದಾರೆ. ಹಾಗೆಯೇ ನಮ್ಮ ಆಂಫಿ ಥಿಯೇಟರಿಗೆ ಹೋಗಿ ಪ್ರಧಾನಮಂತ್ರಿಗಳು ಒಂದು 3 ನಿಮಿಷದ ವಿಡಿಯೋ ವೀಕ್ಷಿಸಲಿದ್ದಾರೆ. ಆ ವಿಡಿಯೋದ ಥೀಮ್ ಏನಂತ ಹೇಳ್ತಾರೆ, ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ವಿವೇಕ ಸ್ಮಾರಕ ಅಂತ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.